ಇನ್ನು ಬಳ್ಳಾರಿ ಪೊಲಿಟಿಕ್ಸ್ ಬಗ್ಗೆ ಮಾತಾಡಬೇಕು. ಬಳ್ಳಾರಿ ಅಂದರೆ ರಾಜಕೀಯದಲ್ಲಿ ಬೇರೆ ಇದ್ದಂಥ ವಾತಾವರಣ ಮುನ್ನೆಲೆಗೆ ಬರುತ್ತೆ. ಯಾಕೆಂದರೆ ಹಿಂದೆ ಆಧುನಿಕ ರಾಜಕೀಯ ಇತಿಹಾಸವನ್ನು ತೆಗೆದು ನೋಡಿದಂಥ ಸಂದರ್ಭದಲ್ಲಿ ಪಾದಯಾತ್ರೆ ಮೂಲಕ ಸಿದ್ದರಾಮಯ್ಯ ಅಂದು 2013ರಲ್ಲಿ ಅಧಿಕಾರಕ್ಕೆ ಬಂದರು. ಈಗ ಅದೇ ಅಸ್ತ್ರವನ್ನು BJP ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಪ್ರಯೋಗ ಮಾಡೋದಕ್ಕೆ ಮುಂದಾಗ್ತಾ ಇದೆ. ರೆಡ್ಡಿ ಮತ್ತು ರಾಮುಲು ಶತಾಯಗತಾಯ ಬಳ್ಳಾರಿಯಿಂದ ಬೆಂಗಳೂರಿಗೆ ಒಂದು ಪ್ರತ್ಯೇಕವಾದಂಥ ಪಾದಯಾತ್ರೆಯನ್ನು ಮಾಡಬೇಕು ಅಂತ ಪಟ್ಟನ್ನು ಹಿಡಿದಿದ್ದಾರೆ. ಆದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ BJP ಮನೆಯಲ್ಲಿ ಬೇರೆ ಬೇರೆ ಇದ್ದೇ ಮಾತುಗಳು ಕೇಳಿ ಬರ್ತಾ ಇದೆ. ಎಲ್ಲ ಬೆಳವಣಿಗೆಗಳನ್ನು ಚರ್ಚೆ ಮಾಡೋದಕ್ಕೆ ಇವತ್ತು ರಾಮುಲು ಮತ್ತು ವಿಜಯೇಂದ್ರ ಪ್ರತ್ಯೇಕವಾದಂಥ ಸಭೆ ನಡೆಸಿದ್ದಾರೆ. ಹೀಗಾಗಿ ಅಂತಿಮವಾಗಿ ಪಾದಯಾತ್ರೆ ಮಾಡಬೇಕೋ ಮಾಡಬಾರ್ದು ಅನ್ನೋದ್ರ ಬಗ್ಗೆ ದೆಹಲಿ ನಾಯಕರಿಂದಲೇ ಕೂಡ ನೇರವಾಗಿ ಮಾಹಿತಿ ಮತ್ತು ಆದೇಶ ನಿರ್ದೇಶನ ಪಡೆಯೋದಕ್ಕೆ ತೀರ್ಮಾನ ಮಾಡಲಾಗಿದೆ. ರಾಜ್ಯ ರಾಜಕಾರಣದಲ್ಲಿ ತಲ್ಲಣ ಸೃಷ್ಟಿಸಿದ ಪ್ರಕರಣ ಅಂದ್ರೆ ಅದು ಬಳ್ಳಾರಿ ಗಲಭೆ. ಜನವರಿ 1ರಂದು ಬ್ಯಾನರ್ ವಿಚಾರಕ್ಕೆ ನಡೆದ ಗಲಾಟೆ ಒಂದು ಜೀವ ಬಲಿ ಪಡೆದಿದೆ. ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿ ಆಪ್ತನ ಗನ್ಮ್ಯಾನ್ನಿಂದಲೇ ಕೈ ಕಾರ್ಯಕರ್ತ ಸಾವಿಗೀಡಾಗಿದ್ದಾನೆ. ಈ ನಡುವೆ ಜನಾರ್ದನ್ ರೆಡ್ಡಿ ಹತ್ಯೆಗೆ ಸಂಚು ನಡೆದಿತ್ತು ಅಂತ ಬಿಜೆಪಿ ಗಂಭೀರ ಆರೋಪ ಮಾಡ್ತಿದೆ. ಈ ಪ್ರಕರಣವೀಗ ಬಿಜೆಪಿ ಹೈಕಮಾಂಡ್ ನಾಯಕರ ಅಂಗಳ ತಲುಪಿದೆ. ಪಾದಯಾತ್ರೆ ಮಾಡಬೇಕೆಂಬ ಮಾತು ಕೂಡ ಬಿಜೆಪಿಯಲ್ಲಿ ಕೇಳಿ ಬಂದಿದೆ. ಬಳ್ಳಾರಿ ಪ್ರಕರಣದ ಸಂಬಂಧ ಜನಾರ್ದನ್ ರೆಡ್ಡಿಗೆ ಬಿಜೆಪಿ ಕಾರ್ಯಾಧ್ಯಕ್ಷ ನಿತಿನ್ ನಬೀನ್ ಕರೆ ಮಾಡಿದ್ರು. ಪ್ರಕರಣದ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದರು. ಈ ವೇಳೆ ಕೆಲ ಸಲಹೆಗಳನ್ನು ಕೊಟ್ಟಿದ್ದಾರೆ. ಪ್ರಕರಣ ಗಂಭೀರವಾಗಿದ್ದು ಯಾವುದೇ ಸ್ವರೂಪದ ಹೋರಾಟ ಮಾಡಿದ್ರೆ ರಾಷ್ಟ್ರೀಯ ನಾಯಕತ್ವದ ಸಂಪೂರ್ಣ ಬೆಂಬಲ ಇದೆ. ಅಗತ್ಯ ಬಿದ್ದರೆ ರಾಷ್ಟ್ರೀಯ ಮಟ್ಟದಲ್ಲೂ ವಿಷಯ ಪ್ರಸ್ತಾಪ ಮಾಡೋಣ. ಪಾದಯಾತ್ರೆ ಸೇರಿದಂತೆ ಹೋರಾಟದ ಬಗ್ಗೆ ರಾಜ್ಯ ನಾಯಕರ ಜೊತೆ ಚರ್ಚೆ ಮಾಡಿ ಅಂತ ನವೀನ್ ಹೇಳಿದ್ದಾರೆ. ಬಳ್ಳಾರಿ ಪಾದಯಾತ್ರೆಗೆ ಬಳ್ಳಾರಿ ನಾಯಕರು ಕೂಡ ಒಲವು ತೋರಿಸಿದ್ದಾರೆ. ಈ ಹೊತ್ತಲ್ಲೇ ಶ್ರೀರಾಮುಲು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಭೇಟಿಯಾಗಿದ್ದಾರೆ. ಪಾದಯಾತ್ರೆ ಹೋರಾಟದ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಇನ್ನಷ್ಟೇ ಹೈಕಮಾಂಡ್ ಜೊತೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಮಾತನಾಡಬೇಕಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಇತರ ಪ್ರಮುಖರ ಜೊತೆ ಚರ್ಚಿಸಿದ ಬಳಿಕ ವರಿಷ್ಠರ ಜೊತೆ ಮಾತನಾಡಲಿದ್ದು ಆ ಬಳಿಕ ಸ್ಪಷ್ಟ ಚಿತ್ರಣ ಸಿಗಲಿದೆ. ಆದರೆ ಕಾಂಗ್ರೆಸ್ ನಾಯಕರು ಪಾದಯಾತ್ರೆ ಬಗ್ಗೆ ಲೇವಡಿ ಮಾಡಿದ್ದಾರೆ. MB ಪಾಟೀಲ್ ಅವರಂತೂ ರೆಡ್ಡಿ ಬೆನ್ನಿಗೆ ಬಿಜೆಪಿ ನಿಂತಿರೋದಕ್ಕೆ ಪಾರ್ಟಿ ಫಂಡ್ ವಿಚಾರವನ್ನ ತಳುಕು ಹಾಕಿದ್ದಾರೆ. ಅವ್ರದೇ ಸಾಮ್ರಾಜ್ಯ ಇತ್ತು, ಅವರದೇ ಆಡಳಿತ ಇತ್ತು, ಅವರೇ ರಿಪಬ್ಲಿಕ್ ಬಳ್ಳಾರಿ ಮಾಡಿದ್ರು, ಅವರೇ ಮಾಡ್ಕೊಂಡು ಅವರೇ ಎಲ್ಲ ತುಂಬ್ಕೊಂಡು ಹೋಗಿ ಅವರೇ ಸಿಕ್ಕಾಕೊಂಡು ಈಗ ಅವರೇನೇ ಪಾದಯಾತ್ರೆ ಮಾಡ್ತಿದ್ರು. ಇದು ಹಾಸ್ಯಾಸ್ಪದ. ಇಬ್ಬರು ಜಗಳಕ್ಕ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಮತ್ತು ಇದೇ ಜನಾರ್ದನ್ ರೆಡ್ಡಿ ಅವ್ರನ್ನ ಬಿಜೆಪಿಯಿಂದ ಹೊರಗೆ ಹಾಕಿದ್ರು. ಈಗ ಮತ್ತೆ ಯಾಕೆ ಇವ್ರಿಗೆ ಹತ್ರ ಆದರೂ ಏನೋ ಅವ್ರಿಂದ ಪಾರ್ಟಿ ಫಂಡ್ ಬೇಕಾಗಿದೆಯಾ ಏನು ಬೇಕಾಗಿದೆ ಗೊತ್ತಿಲ್ಲ. ಇನ್ನು ಇದೇ ತಿಂಗಳು 17ನೇ ತಾರೀಕು ಬಳ್ಳಾರಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಯಲಿದೆ. ವಿಜಯೇಂದ್ರ, ಅಶೋಕ್ ಸೇರಿದಂತೆ ರಾಜ್ಯ ನಾಯಕರು ಗಣಿನಾಡಿನಲ್ಲಿ ಧೂಳೆಬ್ಬಿಸಲಿದ್ದಾರೆ. ಸಮಾವೇಶದ ಬಳಿಕ ರ್ಯಾಲಿ ನಡೆಸಿ ಸರ್ಕಾರದ ವಿರುದ್ಧ ಸಮರ ಸಾರಲಿದ್ದಾರೆ. ಜೊತೆಗೆ ಪ್ರಕರಣವನ್ನ CBIಗೆ ಕೊಡಿ ಎಂಬ ಒತ್ತಾಯವನ್ನು ಮಾಡಲಿದ್ದಾರೆ. ಕಾಂಗ್ರೆಸ್ ಪಾರ್ಟಿಯವರೇ ಮಾಡಿದ್ದಾರೆ. ಯಾರೇ ಮಾಡಿದ್ರು ಕೊಲೆನೆ. ಈಗ ತನಿಖೆನೂ ಕೂಡ ಹಳ್ಳ ಹಿಡಿದ್ಬಿಟ್ಟಿದೆ. ಯಾರು ಚಿತಾವಣೆ ಮಾಡಿದ್ರು, ಯಾರು ಇದರಿಂದ ಇದ್ದಾರೆ, ಅವ್ರನ್ನ ಯಾರು ಅರೆಸ್ಟೇ ಮಾಡಿಲ್ಲ. ಎಲ್ಲರನ್ನೂ ಕೇಸನ್ನ ಮುಚ್ಚಿ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದನ್ನ ಕೂಡಲೇ CBI ತನಿಖೆ ಕೊಡಬೇಕು. ಕಾಂಗ್ರೆಸ್ಸಿನ ಅವರದೇ ಕಾರ್ಯಕರ್ತನ ಕೊಲೆ ಮಾಡಿರ್ತಕ್ಕಂಥದ್ದು ಅವರ ಭರತ್ ರೆಡ್ಡಿ ಅವರ ಗನ್ಮ್ಯಾನ್ಗಳು. ಆದ್ರೆ ಅದು ಕೊಲೆ ಆಗಿದ್ರು ಕೂಡ ಅವರು ಯಾರನ್ನೂ ಕೂಡ ಅರೆಸ್ಟ್ ಮಾಡಿಲ್ಲ. ಸಮಯ ಎಲ್ಲದಕ್ಕೂ ಸಮಾಧಾನ ಕೊಡುತ್ತೆ. ಕಾಲಾಯ ತಸ್ಮಯ ನಮಃ. ಮೂಡ ಪಾದಯಾತ್ರೆ ಬಳಿಕ ಬಿಜೆಪಿಯಿಂದ ಇನ್ನೊಂದು ಪಾದಯಾತ್ರೆ ಫಿಕ್ಸ್ ಎಂದು ವಿಶ್ಲೇಷಿಸಲಾಗ್ತಿದೆ. 2010ರ ಸಿದ್ದರಾಮಯ್ಯರ ಅಸ್ತ್ರವೇ ಈಗ ತಿರುಗುಬಾಣವಾಗಿರುವುದು ಕುತೂಹಲ ಕೆರಳಿಸಿದೆ. ಬಳ್ಳಾರಿಯಿಂದ ವಿನಾಯಕ್ ಜೊತೆ ಕಿರಣ್ ಹನಿಯಡ್ಕ, TV9 ಬೆಂಗಳೂರು.